Hello, my dear students. Welcome to PW Kannada YouTube ಚಾನಲ್. ನನ್ನ ಹೆಸರು ಅಶೋಕ್ ಎಸ್ಗೆ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ನಮಗೆ ಚೆನ್ನಾಗಿ ಗೊತ್ತು ಇನ್ನೇನು ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಇನ್ನ ಕೆಲವೇ ದಿನಗಳಲ್ಲಿ. ಅಂಡ್ ನಿಮಗೆಲ್ಲ ತುಂಬಾ ಯಾರ್ಯಾರು ಓದಿರ್ತೀರಾ ತುಂಬಾ ಎಕ್ಸೈಟೆಡ್ ಆಗಿರ್ತೀರಾ, ಯಾರ್ಯಾರು ಓದಿರಲ್ಲ ಅವರಿಗೆಲ್ಲ ಭಯ ಸ್ಟಾರ್ಟ್ ಆಗಿರುತ್ತೆ. ಐ ನೋ ವೆರಿ ವೆಲ್. ಓಕೆ. ಅಂಡ್ ಇವಾಗ ಕೆಲವು ಸ್ಟೂಡೆಂಟ್ಸ್ಗಳು, ಕೆಲವು ಅನ್ನೋದಕ್ಕಿಂತ ನಾನು ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡ್ತಾ ಇರಲ್ಲ, ಲೈಕ್ ಸರ್ ನಮಗೆ ಕೆಲವೊಂದು ಫಿಕ್ಸ್ಡ್ ಕ್ವಶನ್ಸ್ ಕೊಡಿ, ಸೊ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತೇಳಿ. ಓಕೆನಾ? ಸೊ ನಾನು ಏನ್ ಮಾಡಿದ್ದೇನೆ ಅಂದ್ರೆ, ಸೊ ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಬ್ಲೂ ಪ್ರಿಂಟ್ ಮತ್ತೆ ಪ್ರಾಕ್ಟೀಸ್ ಪೇಪರ್, ಓಕೆ, ಸೊ ಈ ಮೂರನ್ನ ಅನಾಲಿಸಿಸ್ ಮಾಡಿ ಯಾವ ಚಾಪ್ಟರ್ ಇಂದ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ಎಲ್ಲ ಅನಾಲಿಸಿಸ್ ಮಾಡಿ ನಿಮಗೋಸ್ಕರ ಪಾರ್ಟ್ ವೈಸ್, ಅಂದ್ರೆ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ನಮಗೆ ಗೊತ್ತಿರೋ ಹಾಗೆ ಒಂದು ಕ್ವಶನ್ ಪೇಪರ್ ನೋಡಿದ್ರೆ ಪಾರ್ಟ್ ಎ ನಲ್ಲಿ MCQs ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ಅಂಡ್ ಪಾರ್ಟ್ ಬಿ ನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, ಪಾರ್ಟ್ ಸಿ ನಲ್ಲಿ 3 ಮಾರ್ಕ್ಸ್ ಅಂಡ್ ಪಾರ್ಟ್ ಡಿ ನಲ್ಲಿ 5 ಮಾರ್ಕ್ಸ್. ರೈಟಾ? ಅಂಡ್ ಇವತ್ತಿನ ಸೆಷನ್ ಅಲ್ಲಿ ನಾನು ಡಿಸ್ಕಸ್ ಮಾಡೋದೇನಂದ್ರೆ, ನಾನು ಪಾರ್ಟ್ ಬಿ ದಟ್ ಈಸ್ 2 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತೀನಿ. ನಮಗೆ ಗೊತ್ತಿರುವ ಹಾಗೆ ನಮಗೆ ಟೋಟಲ್ ಇವಾಗ ಪಾರ್ಟ್ ಬಿ ಅಂತ ತಗೊಂಡ್ರೆ ಟೋಟಲ್ 8 ಕ್ವಶನ್ಸ್ ಇರುತ್ತೆ. ಆ 8 ಕ್ವಶನ್ಸ್ ನೀವು ಆನ್ಸರ್ A2 ಮಾಡಬೇಕು ಅಂತ ಏನು ರೂಲ್ ಇಲ್ಲ. ಅದರಲ್ಲಿ ನೀವು ಜಸ್ಟ್ 5 ಆನ್ಸರ್ ಮಾಡಿದ್ರೆ ಸಾಕು. 3 ಆಪ್ಷನ್ಸ್ ಇರುತ್ತೆ. ಸೊ ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್ ಅಂದ್ರೆ 5 ಕ್ವಶನ್ಸ್ ನ ನೀವು ಆನ್ಸರ್ ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಈ 10 ಮಾರ್ಕ್ಸ್ ಸಿಗ್ಬೇಕಂದ್ರೆ ಅಷ್ಟೊಂದು ಈಸಿ ಅಲ್ಲ. ಸೊ ನೀವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡಬೇಕಾಗತ್ತೆ ಯಾವ ಚಾಪ್ಟರ್ ಇಂದ ಈ 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂತ. ಐ ನೋ ವೆರಿ ವೆಲ್, ಇಲ್ಲಿ ಕೆಲವು ಏನಂತಂದ್ರೆ ಗ್ಯಾಪ್ ಇಲ್ಲ, ಅಂದ್ರೆ ಟೈಮ್ ಇಲ್ಲ. ಸೊ ಟೈಮ್ ಇಲ್ಲ ಅಂತೇಳಿ ನನಗೆ ಮೆಸೇಜ್ ಮಾಡ್ತಿರೋದ್ರಿಂದ ನಾನೇ ಎಲ್ಲ ಅನಾಲಿಸಿಸ್ ಮಾಡಿ ಯಾವ ಚಾಪ್ಟರ್ ಇಂದ 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಅನಾಲಿಸಿಸ್ ಮಾಡಿ ಆ ಚಾಪ್ಟರ್ ಇಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನ ನಿಮ್ಮ ಮುಂದೆ ತಂದಿದ್ದೇನೆ. ಸರ್ ಇಷ್ಟು ಓದಿದಿರ ಸಾಕ ಅಂತ ಕೆಲವು ಕ್ವಶನ್ಸ್ ಕೇಳ್ತಾರ ಸ್ಟೂಡೆಂಟ್ಸು. ದಯವಿಟ್ಟು ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ ಇರೋದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಇವುಗಳನ್ನ ಓದಿ. ಓಕೆ ನಾ ಸೊ ಫಸ್ಟ್ ಇವುಗಳನ್ನ ಓದಿ. ಇಫ್ ಯು ಡು ನಾಟ್ ಹ್ಯಾವ್ ಎನಿ ಟೈಮ್ ಅಂಡ್ ನಿಮಗೆ ಟೈಮ್ ಇದ್ರೆ ಅಟ್ ಲೀಸ್ಟ್ ಮೇಲೆ ಆದ್ರೂ ಓದ್ಕೊಳ್ಳಿ. ಓಕೆ, ಸೊ ಇದನ್ನ ಫಸ್ಟ್ ನೀವು ಮಿಸ್ ಮಾಡದೆ ಓದ್ಬೇಕು. ರೈಟಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ನಾವು ನೋಡೋದಾದ್ರೆ ದಟ್ ಈಸ್ 2 ಮಾರ್ಕ್ಸ್ ಕ್ವಶನ್ ಬರುವಂತ ಚಾಪ್ಟರ್ಸ್ ನೋಡಿದ್ರೆ ನಮಗೆ ಗೊತ್ತಿರುವ ಹಾಗೆ 8 ಕ್ವಶನ್ಸ್ ಬರುತ್ತೆ. 8 ಕ್ವಶನ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅನ್ನೋದು ನೋಡೋಣ. ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ and electrostatic potential and capacitance, current, electricity, moving charges and magnetism. ಇಲ್ಲಿ electromagnetism ಅಂತ ಆಗಿದೆ. So that is nothing but electromagnetic induction and this is electromagnetic waves. Okay, so electromagnetic waves. And the next one atoms ಮತ್ತೆ semiconductor electronics. Total ಎಷ್ಟಿದೆ? 8 ಚಾಪ್ಟರ್ಸ್ ಇದೆ. ಆ 8 ಚಾಪ್ಟರ್ ನಲ್ಲಿ ನಮಗೆ 8 ಕ್ವಶನ್ಸ್, ಅಂದ್ರೆ each carry one question and each carry one question ಗೆ 2 marks. Got my point? And ಇವಾಗ ನನಗೆ 8 ಚಾಪ್ಟರ್ಸ್ ಇಂದ ಏನ್ ಓದ್ಬೇಕು ಅನ್ನೋದು ನೀಟಾಗಿ ಅನಾಲಿಸಿಸ್ ಮಾಡಿ ಕೊಟ್ಟಿದ್ದೀನಿ. ಆ ಕ್ವಶನ್ಸ್ ಅನ್ನ ಮಿಸ್ ಮಾಡದೆ ಓದಿ. ಆರಾಮ್ಸೆ ನಾನು ಹೇಳ್ತೇನಲ್ಲ 5 ಕ್ವಶನ್ಸ್ ಆನ್ಸರ್ ಮಾಡ್ತಾರೆ. ದರ್ ಇಸ್ ನೋ ಡೌಟ್ 5 ಕ್ವಶನ್ಸ್ ಆನ್ಸರ್ ಮಾಡ್ತಾರೆ. 10 ಮಾರ್ಕ್ಸ್ ಫಿಕ್ಸ್ಡ್ ಅಂತ ಹೇಳ್ತೇನೆ. ಓಕೆ, ಸೊ ಡೌಟ್ಫುಲ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಇವುಗಳನ್ನ ಓದಿದ್ರೆ 10 ಮಾರ್ಕ್ಸ್ ಫಿಕ್ಸ್. ಓಕೆನಾ? ರೈಟ್. So let's move on to the chapter name. The first one electric charge and fields. ನೋಡಿ ಈ ಕ್ವಶನ್ಸ್ ಗಳ ಮಿಸ್ ಮಾಡದೆ ಓದಿ. What is an electric dipole? Define electric dipole moment and give its a direction. Next one, state and explain Gauss law in electrostatics. Sometimes state and explain Gauss law in magnetism ಅಂತ ಕೇಳ್ತಾರೆ. Be careful. Okay, so next one, the charges are additive in nature. Explain. ಅಂದ್ರೆ ಇಲ್ಲಿ additive in nature ಅಂತೇಳಿ ನೀವು ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಗೆ ಅಂತೇಳಿ. And next one, state and explain Coulomb's law. Write Coulomb's law in a vector form and explain the terms. ನೀವೇನೋ ಬರೀತೀರಲ್ಲ F is equals to K Q1 Q2 divided by R square ಅಂತ. ಆ ಮೀನಿಂಗ್ ಏನು? F ಅಂದ್ರೇನು, R ಅಂದ್ರೇನು, Q1 Q2 ಅಂದ್ರೇನು, K ಅಂದ್ರೇನು, ಇದೆಲ್ಲ ನೀವು ಮೀನಿಂಗ್ ಬರೀಬೇಕು. ಬರಲಿಲ್ಲ ಅಂದ್ರೆ ಮಾರ್ಕ್ಸ್ ಸಿಗಲ್ಲ. And the next one, sketch the electric field lines due to an electric dipole and a pair of positive charges. And third one, 4 ಆಪ್ಷನ್ಸ್ ಕೊಟ್ಟಿದ್ವಿ. ಒಂದು ಎಲೆಕ್ಟ್ರಿಕ್ ಡೈಪೋಲ್, ಒಂದು ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್, ಇನ್ನೊಂದು ಬರೀ ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್, ಇನ್ನೊಂದು ಐಸೋಲೇಟೆಡ್ ನೆಗೆಟಿವ್ ಚಾರ್ಜ್. ಇವುಗಳನ್ನ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಬೇಕು. And next one, when does an electric dipole placed in a uniform electric field experiences? ಇಲ್ಲಿ 2 ಕೇಸಸ್ ಕೊಟ್ಟಿರ್ತಾರೆ. ಯಾವ್ದು? ದ ಫಸ್ಟ್ ಒನ್ ಮ್ಯಾಕ್ಸಿಮಮ್ ಅಂಡ್ ಸೆಕೆಂಡ್ ಒನ್ ಮಿನಿಮಮ್ ಟಾರ್ಕ್. ಯಾವ ಕಂಡೀಷನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಟಾರ್ಕ್ ಆಗುತ್ತೆ, ಯಾವ ಕಂಡೀಷನ್ ಅಲ್ಲಿ ಮಿನಿಮಮ್ ಟಾರ್ಕ್ ಆಗುತ್ತೆ ಅಂತ ನೀವು ನೋಡಬೇಕು. And next one, define electric field at a point. ಇದನ್ನ ಡಿಫೈನ್ ಮಾಡಬೇಕು. ಅಂಡ್ ವಾಟ್ ಇಸ್ ಮೀನ್ ಬೈ ಸೋರ್ಸ್ ಚಾರ್ಜ್, ಇದನ್ನ ಖಂಡಿತ ನೀವು ಓದ್ಕೊಳ್ಳಿ. ಓಕೆ, ಲಾಸ್ಟ್ 2 ಕ್ವಶನ್ಸ್ ಏನಿದೆಯಲ್ಲ, ಸೊ ವೆರಿ ಇಂಪಾರ್ಟೆಂಟ್. ಲಾಸ್ಟ್ 2 ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ನೆಕ್ಸ್ಟ್ ಒನ್, ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ an ಏರಿಯಾ ಎಲಿಮೆಂಟ್, ಮೆನ್ಷನ್ ಇಟ್ಸ್ SI ಯೂನಿಟ್. ಸೊ ಇಲ್ಲಿ ನೀವು ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಮಾಡಿದ್ಮೇಲೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಬರೀರಿ, ನೆಕ್ಸ್ಟ್ SI ಯೂನಿಟ್ ಬರೀರಿ. ಓಕೆನಾ? ಸೊ ಮ್ಯಾಥಮೆಟಿಕಲ್ ಫಾರ್ಮುಲಾ ಬರ್ದಾದ್ಮೇಲೆ
ನೀವೇನ್ ಮಾಡಬೇಕು, ಮೀನಿಂಗ್ ಆಫ್ ದ ಸಿಂಬಲ್ಸ್ ನ ಬರೀಬೇಕು. ಓಕೆ, ಸೊ 2 ಮಾರ್ಕ್ಸ್. ಇದು ಫ್ರಮ್ ಅ ಫಸ್ಟ್ ಚಾಪ್ಟರ್. ಓಕೆ, ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ಬಂದಿರುವಂತ ಕ್ವಶನ್ಸ್, 8 ಕ್ವಶನ್ಸ್ ಇದೆ. ಪಟ ಪಟ ಅಂತ ಓದ್ಬೋದು, ಯಾಕಂದ್ರೆ ಯು ಕಂಪ್ಲೀಟೆಡ್ FA1, FA2, ಮಿಡ್ ಟರ್ಮ್, ಪ್ರಿಪರೇಟರಿ 1, ಪ್ರಿಪರೇಟರಿ 2, ರೈಟಾ? ಸೊ ಯೂನಿಟ್ ಟೆಸ್ಟ್ಗಳು ಎಲ್ಲನೂ ಬರ್ದಿರ್ತೀರಾ. ಸೊ ಡೆಫಿನೆಟ್ ಆಗಿ ಇವೆಲ್ಲ ಓದಿರ್ತೀರಾ. ಜಸ್ಟ್ ರೀಕಾಲ್ ಮಾಡ್ಕೊಂಡು ಹೋಗಿ. ಅಂಡ್ ನೆಕ್ಸ್ಟ್ ಒನ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಈ ಮೂರೇ ಕ್ವಶನ್ಸ್ ಓದ್ಕೊಳ್ಳಿ, ಜಾಸ್ತಿ ಬೇಡ. ಓಕೆ, ವಾಟ್ ಇಸ್ ಅನ್ equipotential surface and what will be the shape of equipotential surfaces corresponding to a single charge and electric dipole? ಈ ಎರಡು ಪ್ರಾಕ್ಟೀಸ್ ಮಾಡಿ. ಅದ ನೆಕ್ಸ್ಟ್ ಒನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್, ಗಿವ್ ಅನ್ ಎಕ್ಸಾಂಪಲ್ ಫಾರ್ ಈಚ್. ಇದು ಹಾಟ್ ಕ್ವಶನ್ ಅಂತ ಹೇಳ್ತಾನೆ. ಅಂದ್ರೆ ಹಾಟ್ಸ್ ಅಲ್ಲ, ಹಾಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಹಾಟ್ಸ್ ಅಂದ್ರೆ ಏನು, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಬೇಸ್ ಮೇಲೆ ಕೇಳುವಂತ ಕ್ವಶನ್ಸ್. ಇದು ಹಾಟ್ ಕ್ವಶನ್, ನಾಟ್ ಹಾಟ್ಸ್. And the next third question ಏನು, the electrostatic potential energy of a system of two like charges is a positive. Explain ಅಂತ ಕೇಳ್ತಾರೆ. ಈ ಟೈಮ್ ಏನ್ ಕೇಳ್ಬೋದು, ಡಿಫೈನ್ ಯಾವುದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೇಳ್ಬೋದು. ಅದು ಯಾವ್ದ್ರಲ್ಲಿ ಬರುತ್ತೆ, 5 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಓಕೆ, ಯಾವಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನ ಡಿರೈವ್ ಮಾಡಬೇಕಾದ್ರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಅದೇ ರೀತಿ ಮಿಕ್ಕಿದ್ದು 6th ಚಾಪ್ಟರ್ ನೋಡಿದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಇಂದ. ಓಕೆ, ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಇಂದ ಯು ಹ್ಯಾವ್ ಟು ಲರ್ನ್ ಆಲ್ ದೀಸ್ ಕ್ವಶನ್ಸ್. ಓಕೆ, and the next ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇಂದ ಈ ಎಲ್ಲ ಕ್ವಶನ್ಸ್ ಕಲಿಬೇಕು, 7 ಕ್ವಶನ್ಸ್ ಅಂಡ್ ಟೋಟಲ್ 10 ಕ್ವಶನ್ಸ್ ಇದೆ. ಓಕೆ, ಸೊ ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್ ಅಂತ. ಓಕೆ, ಅಂಡ್ ನೆಕ್ಸ್ಟ್ ಒನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ ಎಷ್ಟು ಕ್ವಶನ್ಸ್ ಕಲಿಬೇಕು, 5 ಕ್ವಶನ್ಸ್ ಇದೆ ಅಷ್ಟೇ. ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂದ 7 ಕ್ವಶನ್ಸ್ ಇದೆ. ಅಂಡ್ ನೆಕ್ಸ್ಟ್ ಆಟಮ್ಸ್ ಇಂದ 7 ಕ್ವಶನ್ಸ್ ಇದೆ. ಓಕೆನಾ, ರೈಟ್. ಸೊ ಲಾಸ್ಟ್ ಒನ್, ದಟ್ ಇಸ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. 2 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್ 8 ಇದೆ. ಓಕೆ, ಸೊ 8 ಕ್ವಶನ್ಸ್ ಮತ್ತೆ ಇಲ್ಲೊಂದು 2 ಕ್ವಶನ್ಸ್, ಟೋಟಲ್ 10 ಕ್ವಶನ್ಸ್ ಫ್ರಮ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಓಕೆನಾ, ಸೊ ಇಷ್ಟು ಚಾಪ್ಟರ್ಗಳನ್ನ, ಇಷ್ಟು ಕ್ವಶನ್ಸ್ಗಳನ್ನ ಓದಿದ್ರೆ 2 ಮಾರ್ಕ್ಸ್ಗೆ ಬೇರೆ ಕ್ವಶನ್ಸ್ಗಳು ಓದೋ ಅವಶ್ಯಕತೆ ಇಲ್ಲ. ಔಟ್ ಆಫ್ 8, 5 ಕ್ವಶನ್ಸ್ ಖಂಡಿತವಾಗಿಯೂ ನೀವು ಆನ್ಸರ್ ಮಾಡಬಹುದು, ಯಾವ್ದನ್ನ ಓದಿದ್ರೆ, ಈ ಫೈಲ್ನ ಓದಿದ್ರೆ. ಓಕೆನಾ, ಅಂಡ್ ಈ ಫೈಲ್ನ ನಾವು ನಮ್ಮ ವಾಟ್ಸ್ಆಪ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಆಸ್ ಸೂನ್ ಆಸ್ ಪಾಸಿಬಲ್ ಈ ವಿಡಿಯೋ ನೋಡಾದ್ಮೇಲೆ ನಮ್ಮ ವಾಟ್ಸ್ಆಪ್ ಚಾನಲ್ನ ಜಾಯ್ನ್ ಆಗಿ. ಈ ವಾಟ್ಸ್ಆಪ್ ಚಾನಲ್ನ ಜಾಯ್ನ್ ಆಗಬೇಕಾದ್ರೆ ನೀವು ಮಾಡಬೇಕಾದಷ್ಟೇ, ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಜಾಯ್ನ್ ಅವರ್ ವಾಟ್ಸ್ಆಪ್ ಚಾನಲ್ ಅಂತ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಚಾನಲ್ಗೆ ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿ ಈ ನೋಟ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆನಾ, ದಾಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಅಂಡ್ ನಿಮಗೆ ನೆಕ್ಸ್ಟ್ ಏನ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ವೆದರ್ ಯು ವಾಂಟ್ 3 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ಆರ್ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಯಾವ್ದು ಬೇಕು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಬಿಡಿ. ಓಕೆನಾ, ದಾಟ್ಸ್ ಇಟ್, ಟೇಕ್ ಕೇರ್, ಬಾಯ್.